ನಮಸ್ಕಾರ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕರುನಾಡ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇತ್ತೀಚಿನ ದಿನಗಳಲ್ಲಿ ನಮ್ಮ ಒಂದು ಕರ್ನಾಟಕ ಸರ್ಕಾರ ಏನ್ ಮಾಡ್ತಿದೆ ಅಂದ್ರೆ ಈ ಒಂದು ವಿದ್ಯಾರ್ಥಿಗಳ ಜೀವನದ ಜೊತೆ ಆಟವನ್ನ ಆಡ್ತಾ ಇದೆ ಅಂತ ಹೇಳ್ಬೋದು ನಾವು. ಹೌದು, ಸೊ ಇತ್ತೀಚೆಗೆ ನಡೆದಂತಹ ನೀವು ಪರೀಕ್ಷೆಗಳನ್ನ ಗಮನಿಸ್ತಾ ಹೋದ್ರೆ PSI 402 ಇಂದ PSI 402 ಅಲ್ಲ, PSI 545 ಇಂದ ರೀಸೆಂಟ್ ಆಗಿ ನಡೆದಿರೋ ಎಲ್ಲಾ ಪರೀಕ್ಷೆಗಳಲ್ಲಿ ನೋಡ್ತಾ ಹೋದ್ರೆ ಬರೀ ಸ್ಕ್ಯಾಮು, ಪ್ರಶ್ನೆ ಪತ್ರಿಕೆ ಸೋರಿಕೆ ಅಥವಾ ಹಲವಾರು ಲೋಪದೋಷಗಳು ನಿಮಗೆ ಕಂಡು ಬರ್ತಾ ಇದೆ. ಸೊ ಇದೆಲ್ಲದರ ನಡುವೆ ಕೂಡ VAO ಒಂದು ಗ್ರಾಮ ಆಡಳಿತ ಅಧಿಕಾರಿ ನೇರ ನೇಮಕಾತಿ ಮಾಡ್ತೀವಿ ಅಂತ ಹೇಳಿದ್ರು. ಅವಾಗ ಹಲವಾರು ವಿದ್ಯಾರ್ಥಿಗಳನ್ನ ಇದನ್ನ ಖಂಡಿಸ್ತಾರೆ. ಸೊ ಕರೋನಾ ಬ್ಯಾಚ್ ಅವರು ಜಾಸ್ತಿ ಸ್ಕೋರ್ ಮಾಡಿದ್ರೆ ಇದನ್ನ ಪರೀಕ್ಷೆ ನಡೆಸಿ ಅಂತ ಒಂದು ಸರ್ಕಾರಕ್ಕೆ ಮನವಿಯನ್ನು ಇಡ್ತಾರೆ. ಇದಕ್ಕೆ ಸರ್ಕಾರ ಒಪ್ಪುತ್ತೆ. ಸೊ ಹಾಗಾಗಿ ಈ ಒಂದು ಪರೀಕ್ಷೆ ನಡೆದಿದೆ. ಪರೀಕ್ಷೆಯಲ್ಲಿ ಯಾವುದೇ ರೀತಿಯ ಸ್ಕ್ಯಾಮ್ಗಳು ಆಗಿಲ್ಲ ಅಂತ ಕೇಳಿ ಬಂದಿದೆ. ಆಗಿರೋ ಬಿಟ್ಟಿದ್ದು ಗೊತ್ತಿಲ್ಲ. ಅದಲ್ಲದೆ ಪರೀಕ್ಷೆ ಕೂಡ ಚೆನ್ನಾಗಾಗಿದೆ. ಬಟ್ ಇವಾಗ ತೊಂದರೆ ಆಗಿರೋದು ಏನಂದ್ರೆ ಕರ್ನಾಟಕ ಸರ್ಕಾರದ ಒಂದು ಆದೇಶದ ಮೇರೆಗೆ ಈ ಒಂದು VAO 1000 ಹುದ್ದೆಗಳಿಗೆ 1:3 ಮೆರಿಟ್ ಲಿಸ್ಟ್ ಅನ್ನ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಪ್ರಕಟಣೆ ಮಾಡ್ತಾ ಇದ್ದಾರೆ. ಬಟ್ KE ಅವರು ಒಂದು ರಿಸಲ್ಟ್ ಅನ್ನ ಬಿಡ್ತಾರೆ. ಆ ರಿಸಲ್ಟ್ ನಲ್ಲಿ ವಿದ್ಯಾರ್ಥಿಗಳ ಸ್ಕೋರ್ಗಳನ್ನ ಕೊಟ್ಟಿದ್ದಾರೆ, ಯಾರ್ಯಾರು ಎಷ್ಟೆಷ್ಟು ಸ್ಕೋರ್ ಮಾಡಿದ್ದಾರೆ ಅಂತ. ಆದರೆ ಇವಾಗ ನಾವು ಉದಾಹರಣೆಗೆ ಅಂತ ತಗೊಳ್ಳೋದಾದ್ರೆ ತುಮಕೂರು ಜಿಲ್ಲೆಯ 1:3 ಮೆರಿಟ್ ಲಿಸ್ಟ್ ಅನ್ನ ಬಿಟ್ಟಿದ್ದಾರೆ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ. ಅಲ್ಲಾಗಿರುವಂತಹ ತೊಂದರೆ ಏನಪ್ಪಾ ಅಂದ್ರೆ KE ಅವರು ಕೊಟ್ಟಿರುವಂತಹ ಒಂದು ಅಂಕಪಟ್ಟಿ, KE ಅವರು ಕೊಟ್ಟಿರುವಂತಹ ಮಾರ್ಕ್ಸ್ ನಲ್ಲಿ 110, 112 ಈ ರೀತಿಯಾಗಿ ಅವ್ರದ್ದು ಮಾರ್ಕ್ಸ್ ಇದೆ ವಿದ್ಯಾರ್ಥಿಗಳದ್ದು. ಬಟ್ ಈ ಒಂದು ತುಮಕೂರು ಜಿಲ್ಲಾಧಿಕಾರಿಗಳು ಪ್ರಕಟಿಸಿರುವಂತಹ ಒಂದು 1:3 ಮೆರಿಟ್ ಲಿಸ್ಟ್ ನಲ್ಲಿ ಆ ಒಂದು ವಿದ್ಯಾರ್ಥಿಗಳು ಮಾರ್ಕ್ಸ್ ಲಿಸ್ಟ್ಗೂ ಮತ್ತು KE ಪ್ರಕಟಿಸಿರುವಂತಹ ತುಮಕೂರು ಜಿಲ್ಲೆಯ ಮಾರ್ಕ್ ಲಿಸ್ಟ್ಗೂ ಸಂಬಂಧನೇ ಇರಲಿಲ್ಲ. ಅವಾಗ ಇದನ್ನ ಹಲವಾರು ವಿದ್ಯಾರ್ಥಿಗಳು ಇದನ್ನ ವಿರುದ್ಧ ಒಂದು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತೀವಿ ಅಂತ ಹೇಳಿದಾಗ ಸಡನ್ಲಿ ಅವರು ತುಮಕೂರು ಜಿಲ್ಲೆ ಜಿಲ್ಲಾಧಿಕಾರಿಗಳು ಏನ್ ಮಾಡ್ತಾರೆ, ಅದನ್ನ ವಾಪಸ್ ಪಡೆದ್ಬಿಟ್ಟು ಮತ್ತೆ ಒಂದು ಹೊಸ 1:3 ಮೆರಿಟ್ ಲಿಸ್ಟ್ ಅನ್ನ ಬಿಡ್ತಾರೆ. ಸೊ ಇದೆಲ್ಲ ಆದ್ಮೇಲೆ ವಿದ್ಯಾರ್ಥಿಗಳಿಗೆ ಕಾಡ್ತಿರುವ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ ಈ ಒಂದು VAO ಪರೀಕ್ಷೆಯಲ್ಲಿ ಏನು ಗೊಂದಲ ಸೃಷ್ಟಿಯಾಗಿದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ 1000 ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ರಾಜ್ಯದ ಎಲ್ಲಾ ಜಿಲ್ಲೆಗಳು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಅರ್ಹರಾದ ಅಭ್ಯರ್ಥಿಗಳ 1:3 ಪಟ್ಟಿಯನ್ನ ತಯಾರಿಸಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ದಿನಾಂಕದೊಂದಿಗೆ ಈಗಾಗಲೇ ಪ್ರಕಟಿಸಿದ್ದಾರೆ. ಹೌದು, ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ದಿನಾಂಕದಂದು 1:3 ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಒಂದು ಲಿಸ್ಟ್ ಅನ್ನ ಬಿಟ್ಟಿದ್ದಾರೆ. ಬಟ್ ಇಲ್ಲಿ ಆಗಿರುವಂತಹ ತೊಂದರೆ ಏನಂತ ನೋಡೋದಾದ್ರೆ ಹಲವು ಜಿಲ್ಲೆಗಳಲ್ಲಿ 1:3 DV ಪಟ್ಟಿಯನ್ನು ತಯಾರಿಸುವಾಗ ಮೀಸಲಾತಿ ನೀಡುವಲ್ಲಿ ಕೆಲವು ಲೋಪದೋಷಗಳು ಆಗಿದ್ದಾವೆ ಎಂದು ಸಾವಿರಾರು ಅಭ್ಯರ್ಥಿಗಳು ಆರೋಪಿಸಿದ್ದಾರೆ. ಹೌದು, ಈ ಒಂದು ಮೀಸಲಾತಿ ಪ್ರಕಾರ ಹುದ್ದೆಗಳನ್ನ ಹಂಚಿಕೆ ಮಾಡುವಲ್ಲಿ ಈ ಒಂದು ಜಿಲ್ಲಾಧಿಕಾರಿಗಳು ತಪ್ಪನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದರ ಕುರಿತು AKSSA ಈ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಏನು ಒಕ್ಕೂಟ ಒಂದು ಸಂಘ ಇದೆ, ಆ ಸಂಘಟನೆಗೆ ಒಂದು ವಿನಂತಿಯನ್ನು ಮಾಡ್ತಾರೆ. ಆ ಒಂದು ಸಂಘಟನೆ ತೀವ್ರ ಆಕ್ರೋಶ ಹಾಗೂ ವಿದ್ಯಾರ್ಥಿಗಳ ಒಂದು ಆಕ್ರೋಶಕ್ಕೆ ಒಪ್ಪಿಕೊಂಡು ಈಗಾಗಲೇ ಬಾಗಲಕೋಟೆ, ತುಮಕೂರು ಜಿಲ್ಲೆಯ 1:3 ಪಟ್ಟಿಗಳನ್ನು ಹಿಂಪಡೆದು ಪರಿಷ್ಕೃತ ಪಟ್ಟಿಯನ್ನ ಪ್ರಕಟಿಸಿದ್ದಾರೆ. ಹೌದು, ಈ ಒಂದು ಆಕ್ರೋಶಕ್ಕೆ ಬಾಗಲಕೋಟೆ ಮತ್ತು ತುಮಕೂರು ಜಿಲ್ಲೆಯಷ್ಟೇ ಸ್ಪಂದಿಸಿ ಆ ಒಂದು 1:3 ಅನ್ನ ಹಿಂಪಡೆದು ಮೀಸಲಾತಿ ಪ್ರಕಾರ ಹೊಸ ಒಂದು ಪಟ್ಟಿಯನ್ನ ಬಿಡುಗಡೆ ಮಾಡಿರ್ತಾರೆ. ಒಂದೇ ನೇಮಕಾತಿಯಲ್ಲಿ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ರೀತಿಯ ಕ್ರಮಗಳು ಅನುಸರಿಸುವುದು ಸೂಕ್ತವಲ್ಲ ಎನ್ನುವುದು ವಿದ್ಯಾರ್ಥಿಗಳ ಒಂದು ಆಕ್ರೋಶವಾಗಿದೆ. ಹೌದು, ಸೊ ಇವಾಗ ಒಂದು ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ನೇಮಕಾತಿ ಅಂದರೆ ಒಂದು ಹುದ್ದೆಗಳು, ಒಂದು ಸರ್ಕಾರಿ ಹುದ್ದೆ ಅಂದ್ರೆ ರಾಜ್ಯ ಅಂತ ಬಂದ್ರೆ ಎಲ್ಲರಿಗೂ ಒಂದೇ ರೀತಿಯ ಸಮಾನ ರೀತಿಯಲ್ಲಿ ನೋಡ್ಬೇಕಾಗತ್ತೆ. ಆದ್ರೆ ಇಲ್ಲಿ ಏನಾಗ್ತಿದೆ ಅಂದ್ರೆ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ರೀತಿಯಾದಂತಹ ರೂಲ್ಸು ಅವರವರಿಗೆ, ಜಿಲ್ಲಾಧಿಕಾರಿಗಳಿಗೆ ಅಥವಾ ಯಾರು ಲಿಸ್ಟ್ ನ ರೆಡಿ ಮಾಡಿದವರಿಗೆ ಮನಸ್ಸಿಗೆ ಬಂದ ಹಾಗೆ ಲಿಸ್ಟ್ ಅನ್ನ ರೆಡಿ ಮಾಡಿದ್ದಾರೆ. ಈ ಒಂದು KE ಅವರು ಪ್ರಕಟಿಸಿರುವಂತಹ ಒಂದು ಅಧಿಸೂಚನೆ ಪ್ರಕಾರ ಯಾವ ಯಾವ ಹುದ್ದೆಗೆ ಎಷ್ಟೆಷ್ಟು ಮೀಸಲಾತಿ, ಯಾವ ಕ್ಯಾಟಗರಿ ಅವರಿಗೆ ಎಷ್ಟು ಹುದ್ದೆಗಳು, ಆ ರೀತಿಯಾಗಿ ಅವರೊಂದು ಲಿಸ್ಟ್ ಅನ್ನ ಬಿಡ್ತಾ ಇಲ್ಲ. ಇನ್ನು ವಿಶೇಷವಾಗಿ ಎಲ್ಲರಿಗೂ ಕಾಡ್ತಿರುವ ಪ್ರಶ್ನೆ ಹಾಗೂ ದೊಡ್ಡ ಮಿಸ್ಟೇಕ್ ಏನಂದ್ರೆ ನೋಟಿಫಿಕೇಶನ್ ಅಲ್ಲಿ ಎಲ್ಲಿಯೂ ಉಲ್ಲೇಖನೆ ಆಗಿಲ್ಲ ಕಂಪ್ಯೂಟರ್ ಸರ್ಟಿಫಿಕೇಟ್ ಅಂತ. ಸೊ ಆ ಒಂದು ಕಂಪ್ಯೂಟರ್ ಸರ್ಟಿಫಿಕೇಟ್ ಅನ್ನ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ತರಬೇಕೆಂದು ಕೆಲವು ಜಿಲ್ಲೆಗಳು ಸೂಚಿಸಿರುವುದರಿಂದ ಹಲವು ಅಭ್ಯರ್ಥಿಗಳು ಗೊಂದಲಕ್ಕೀಡಾಗಿದ್ದಾರೆ.
ಸೊ ನೀವು ನೋಡಿರ್ತೀರ VA ಒಂದು ನೋಟಿಫಿಕೇಶನ್ ಇದೆ, ಅಫಿಷಿಯಲ್ ನೋಟಿಫಿಕೇಶನ್ KE ಅವರು ಪ್ರಕಟಿಸಿದ್ರು, ಅದು ಈಗಲೂ ಕೂಡ ಇದೆ ವೆಬ್ಸೈಟ್ ಅಲ್ಲಿ. ಆ ಒಂದು ಕಂಪ್ಲೀಟ್ ನೋಟಿಫಿಕೇಶನ್ ಹೋದ್ರೆ ನಿಮಗೆ ಎಲ್ಲಿ ಕೂಡ ಕಂಪ್ಯೂಟರ್ ಸರ್ಟಿಫಿಕೇಟ್ ಅಂತ ಕಾಣಿಸೋದಿಲ್ಲ. ಬಟ್ ಇವಾಗ ಈ ಒಂದು ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಹೊರಡಿಸುವಂತ 1:3 ಮೆರಿಟ್ ಲಿಸ್ಟ್ ನಲ್ಲಿ ಕಂಪ್ಯೂಟರ್ ಸರ್ಟಿಫಿಕೇಟ್ ನ ಕೇಳಿದ್ದಾರೆ, ಕಂಪಲ್ಸರಿ ತರಲೇಬೇಕಂತ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ. ಸೊ ಇದಕ್ಕೆ ಗೊಂದಲಕ್ಕೀಡಾಗಿದ್ದಾರೆ. ಅದಲ್ಲದೆ ಸರ್ಕಾರ ಈ ಬಗ್ಗೆ ಸೂಕ್ತ ಸುತ್ತೋಲೆ ಹೊರಡಿಸುವ ಮೂಲಕ ಎಲ್ಲಾ ಜಿಲ್ಲೆಗಳಲ್ಲಿ ಏಕರೂಪದ ನೇಮಕಾತಿ ನಿಯಮಗಳನ್ನು ತರಬೇಕೆಂದು ಸಾವಿರಾರು ಅಭ್ಯರ್ಥಿಗಳು ಗೊಂದಲಗಳಿಗೆ ತೆರೆ ಎಳೆಯಬೇಕೆಂದು ಲಕ್ಷಾಂತರ ವಿದ್ಯಾರ್ಥಿಗಳು ಈ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಕರ್ನಾಟಕ ಸರ್ಕಾರ ಏನ್ ಮಾಡ್ತಿದ್ದು, ಯಾವ ರೀತಿಯಾಗಿ ನೇಮಕ ಮಾಡ್ತಿದ್ದು, ಕಂಪ್ಲೀಟ್ ಆಗಿ ಒಂದು ಸರ್ಕಾರಿ ಹುದ್ದೆಯನ್ನ ಪಡೆದುಕೋಬೇಕಂತ ನಂಬಿಕೆಯಿಂದ ಲೈಬ್ರರಿಯಲ್ಲಿ ಲಕ್ಷಾಂತರ ರೂಪಾಯಿ ಕೊಟ್ಬಿಟ್ಟು ಮನೆ ಬಿಟ್ಟು ಲೈಬ್ರರಿ ಮತ್ತೆ ಮೆಸ್ ಫೀಸು ಮತ್ತೆ ಕೋಚಿಂಗ್ ಫೀಸ್ ಅಂತ ಎಲ್ಲ ಕೊಟ್ಬಿಟ್ಟು ಮನೆ ಬಿಟ್ಟು ಓದ್ತಾ ಇರೋರಿಗೆ ವಿದ್ಯಾರ್ಥಿಗಳು ಅವರ ಜೀವನದ ಜೊತೆ ಆಟನೇ ಆಡ್ತಾ ಇದೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ನೀವು ಯಾವ ರೀತಿಯಾಗಿ ನೇಮಕಾತಿ ನಡೀತಾ ಇದೆ ಅಂತ. ಸೊ ನೇಮಕಾತಿ ಆದ್ರೂ ಮಾಡ್ತಾರಾ? ಈ ವರ್ಷ ನೇಮಕಾತಿ ಆಯ್ತಂದ್ರೆ ಅದು ಎಲ್ಲ ಪ್ರೊಸೆಸ್ ಆಗಿ ಅವರಿಗೆ ಆರ್ಡರ್ ಕಾಪಿ ತಲುಪೋದಕ್ಕೆ 4 ರಿಂದ 5 ವರ್ಷ ಬೇಕಾಗುತ್ತೆ. ಸೊ ಯಾವ ರೀತಿಯಾಗಿ ಸರ್ಕಾರ ಕೆಲಸ ಮಾಡುತ್ತೆ ಅನ್ನೋದು ವಿದ್ಯಾರ್ಥಿಗಳ ಒಂದು ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆ. ಅದಲ್ಲದೆ ಈ ಒಂದು ಎಲ್ಲಾ ಸಮಸ್ಯೆಗಳಿಗೆ VA ಎಕ್ಸಾಮ್ಸ್ ಏನಿದೆ, ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಲಿಸ್ಟ್ ಆಗಿರ್ಬೋದು, ಈ ಒಂದು ಕಂಪ್ಯೂಟರ್ ಸರ್ಟಿಫಿಕೇಟ್ ಬಗ್ಗೆ ಸರ್ಕಾರ ಇನ್ನೂವರೆಗೂ ಕೂಡ ಯಾವುದೇ ರೀತಿ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. KE ಕೂಡ ಯಾವುದೇ ರೀತಿ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟ ತಕ್ಷಣ ನಾವು ಒಂದು ವಿಡಿಯೋ ಮಾಡಿಬಿಟ್ಟು ಹಾಕ್ತೀವಂತ ನಮ್ಮ ಚಾನಲ್ ಅಲ್ಲಿ. ಸೊ ಆ ಒಂದು ಕಾರಣಕ್ಕಾಗಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಸೊ ಇದೇ ರೀತಿಯಾದಂತಹ ಖಚಿತವಾದ ಒಳ್ಳೊಳ್ಳೆ ಮಾಹಿತಿಗಳನ್ನ ನಿಮಗೆ ಕೊಡ್ತಾ ಹೋಗ್ತೀವಿ. ಆ ಒಂದು ಕಾರಣಕ್ಕಾಗಿ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.